ಶತ್ರುಬಾಧೆ, ದೃಷ್ಟಿದೋಷ, ಆರ್ಥಿಕ ಸಂಕಷ್ಟಗಳನ್ನು ದೂರ ಮಾಡಿ ಧೈರ್ಯ, ವಿಜಯ, ಐಶ್ವರ್ಯ ಮತ್ತು ಕುಟುಂಬದಲ್ಲಿ ಸುಖ ಶಾಂತಿಯನ್ನು ನೆಲೆಸುವಂತೆ ಮಾಡುವಂಥ ವರಾಹಿ ದೇವಿಯ ಪೂಜೆಯನ್ನು ಸರಳವಾಗಿ ಮನೆಯಲ್ಲಿ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ವಾರಾಹಿ ಅಮ್ಮನ ಪೂಜೆಯನ್ನು ಯಾವ ದಿನ ಮಾಡಬೇಕು, ಹಾಗೆ ಪೂಜೆಗೆ ಯಾವ ಯಾವ ಸಾಮಗ್ರಿಗಳು ಬೇಕಾಗತ್ತೆ, ಯಾವ ನೈವೇದ್ಯವನ್ನು ಅರ್ಪಿಸಬೇಕು, ಯಾವ ಮಂತ್ರವನ್ನು ಹೇಳ್ಕೊಂಡು ಪೂಜೆಯನ್ನು ಮಾಡಬೇಕು, ಈ ಪೂಜೆ ಮಾಡೋದ್ರಿಂದ ಏನೇನು ಫಲಗಳು ಸಿಗುತ್ತೆ ಅನ್ನೋದೆಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾದರೆ ಇನ್ನಾಗ್ತಡ ಬನ್ನಿ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ ಸ್ನೇಹಿತರೆ, ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆಷಾಢ ಮಾಸದಲ್ಲಿ ಗುಪ್ತ ನವರಾತ್ರಿ ಅಥವಾ ವಾರಾಹಿ ನವರಾತ್ರಿ ಅಂತ ಶುರುವಾಗುತ್ತೆ. ಈ ಸಮಯದಲ್ಲಿ ವಾರಾಹಿ ಅಮ್ಮನವರ ಪೂಜೆ ಮಾಡೋದು ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ. ಈ ಗುಪ್ತ ನವರಾತ್ರಿಯನ್ನು ಹೊರತುಪಡಿಸಿ ಯಾವುದೇ ಮಂಗಳವಾರ ಆಗಲಿ, ಶುಕ್ರವಾರ ಆಗಲಿ, ಹಾಗೆ ಅಷ್ಟಮಿ ಮತ್ತು ಪಂಚಮಿ ತಿಥಿ ಇರುವಾಗೂ ಕೂಡ ನೀವು ವಾರಾಹಿ ಅಮ್ಮನವರ ಪೂಜೆಯನ್ನು ಮಾಡ್ಬೋದು. ಪೂಜೆಯನ್ನು ಮಾಡೋದಕ್ಕೆ ನಿಮ್ಮ ದೇವ್ರ ಮನೆಯಲ್ಲಿ ಒಂದು ಪೀಠವನ್ನು ಇಟ್ಟು 2 ದೀಪಗಳನ್ನು ಹಚ್ಕೊಂಡು ಪೀಠದ ಮೇಲೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿ ಆ ರಂಗೋಲಿಗೆ ಅರಿಶಿನ, ಕುಂಕುಮ, ಅಕ್ಷತೆ ಹಾಗೆ ಒಂದು ಹೂವನ್ನು ಅರ್ಪಿಸಿ ಅನಂತರ ನೀವು ವಾರಾಹಿ ಅಮ್ಮನವರ ಫೋಟೋ ಆಗಲಿ ಹಾಗೆ ವಿಗ್ರಹವನ್ನಾಗಲಿ ತಗೋಬೇಕು. ಆ ಫೋಟೋವನ್ನು ನೀಟಾಗಿ ಒರೆಸಿ ಅರಿಶಿನ ಕುಂಕುಮದಿಂದ ಅಲಂಕಾರವನ್ನು ಮಾಡಬೇಕಾಗತ್ತೆ. ಇನ್ನು ವಾರಾಹಿ ದೇವಿ ಯಾರು, ಹಾಗೆ ಈಕೆಯನ್ನು ಪೂಜೆ ಮಾಡೋದ್ರಿಂದ ಏನೇನು ಫಲಗಳು ಸಿಗುತ್ತೆ, ಮನೆಯಲ್ಲಿ ವಾರಾಹಿ ಅಮ್ಮನವರ ಫೋಟೋವನ್ನು ವಿಗ್ರಹವನ್ನು ಇಡ್ಬೋದಾ ಅಂತ ನನ್ನ ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಯಾರಾದರೂ ನೋಡಿರಲಿಲ್ಲ ಅಂದರೆ ದಯವಿಟ್ಟು ಹೋಗಿ ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಉಗ್ರ ಸ್ವರೂಪಿಣಿಯಾದಂಥ ವಾರಾಹಿ ದೇವಿಯನ್ನು ಹಾಗೆ ಸಪ್ತಮಾತೃಕೆಯರಲ್ಲಿ 5ನೇ ದೇವಿಯಾದಂಥ ಈ ವಾರಾಹಿ ದೇವಿಯನ್ನು ನಾವು ಪೂಜೆ ಮಾಡೋದ್ರಿಂದ ಶೀಘ್ರ ಫಲವನ್ನು ಪಡಿಬೋದು. ಅಂದರೆ ಇವಾಗ ನಾವು ಲಕ್ಷ್ಮೀ ಪೂಜೆ ಮಾಡಿದ್ರೆ ಸತತ ಒಂದು 18 ವಾರಗಳು, 1 ವರ್ಷ ಪೂರ್ತಿ ಮಾಡಿದ್ರೆ ಆನಂತರ ನಮಗೆ ಸ್ವಲ್ಪನೇ ರಿಸಲ್ಟ್ಗಳು ಗೊತ್ತಾಗುತ್ತೆ. ಆದರೆ ವರಾಹಿ ದೇವಿ ಪೂಜೆ ಆ ರೀತಿ ಅಲ್ಲ. ನೀವು ಒಂದು ಸಲ ಭಕ್ತಿಯಿಂದ ಪೂಜೆ ಮಾಡಿದ್ರೂ ಸಾಕು, ನಿಮಗೆ ಬೇಗನೆ ಫಲ ಅನ್ನೋದು ಪ್ರಾಪ್ತಿ ಆಗುತ್ತೆ. ಹಾಗಾಗಿನೇ ಹೆಚ್ಚಿನ ತಂತ್ರ ಸಾಧಕರು ವಾರಾಹಿ ದೇವಿಯನ್ನು ಪೂಜೆ ಮಾಡ್ತಾರೆ. ಆದರೆ ಮನೆಯಲ್ಲಿ ನಾವು ಪೂಜೆ ಮಾಡುವಾಗ ಆದಷ್ಟು ಸಾತ್ವಿಕ ರೀತಿಯಲ್ಲಿ ವಾರಾಹಿ ದೇವಿಯನ್ನು ಪೂಜೆ ಮಾಡಬೇಕು. ಯಾವುದೋ ಕಾರ್ಯ ಸಿದ್ಧ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಪೂಜೆ ಮಾಡ್ತಾ ಇಲ್ಲ, ನಮ್ಮ ಸಂಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಪೂಜೆ ಮಾಡ್ತಾ ಇರೋದ್ರಿಂದ ಸಾತ್ವಿಕ ರೀತಿಯಲ್ಲಿ ಪೂಜೆ ಮಾಡಬೇಕಾಗತ್ತೆ. ಬೇರೆ ಯಾರಿಗೋ ಕೆಟ್ಟದಾಗಲಿ ಅಂತನೋ ಅಥವಾ ಬೇರೆಯವರು ನಮ್ಮ ವಶ ಆಗಲಿ ಅಂತನೋ ಈ ಪೂಜೆಯನ್ನು ಖಂಡಿತವಾಗ್ಲೂ ಮಾಡಬಾರ್ದು. ಇವಾಗ ವರಾಹಿ ಅಮ್ಮನವರ ಫೋಟೋಗೆ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿದ್ದೀನಿ. ಹೆಣ್ಣು ದೇವತೆ ಆಗಿರೋದ್ರಿಂದ ಕೆನ್ನೆಗೂ ಕೂಡ ಅರಿಶಿನವನ್ನು ಇಡಬೇಕು. ಕೈಗಳಿಗೆ, ಪಾದಗಳಿಗೂ ಕೂಡ ಅರಿಶಿನವನ್ನು, ಕುಂಕುಮವನ್ನು ಇಟ್ಟು ಅಲಂಕಾರ ಮಾಡಬೇಕು. ಅನಂತರ ವಾರಾಹಿ ದೇವಿಗೆ ಕೆಂಪು ಹೂಗಳು ಹಾಗೆ ನೀಲಿ ಬಣ್ಣದ ಹೂಗಳು ಅಂದರೆ ಬಹಳನೇ ಪ್ರೀತಿ. ಕೆಂಪು ದಾಸವಾಳ ಹೂವು ಆಗಿರ್ಬೋದು, ನೀಲಿ ಬಣ್ಣದ ಸ್ಫಟಿಕ ಹೂವು ಅಥವಾ ಶಂಖಪುಷ್ಪದ ಹೂವು ಇದ್ದರೆ ಅದನ್ನು ಅರ್ಪಿಸಿ ಪೂಜೆ ಮಾಡಿ, ತುಂಬ ಒಳ್ಳೆಯದು. ಇದು ಸಿಗಲಿಲ್ಲ ಅಂತಂದರೆ ನಿಮಗೆ ಸಿಗೋವಂಥ ಗುಲಾಬಿ ಹೂವು, ಸೇವಂತಿಗೆ ಹೂವು, ಮಲ್ಲಿಗೆ ಹೂವನ್ನು ಕೂಡ ಬಳಸಿ ಪೂಜೆಯನ್ನು ಮಾಡ್ಬೋದು. ನೋಡಿ, ವಾರಾಹಿ ದೇವಿಯ ವಿಗ್ರಹ ನಾನು ತರಿಸ್ಕೊಂಡಿದ್ದೆ. ಆ ವಿಗ್ರಹಕ್ಕೂ ಕೂಡ ಅರಿಶಿನ ಕುಂಕುಮ ಇಟ್ಟು ಅಭಿಷೇಕವನ್ನು ನೆರವೇರಿಸಿ ಇವತ್ತು ಪೂಜೆಯನ್ನು ಮಾಡ್ತಾಯಿದ್ದೀನಿ. ಈ ಆಷಾಢ ಅಮಾವಾಸ್ಯೆ ಮುಗಿದ ಮಾರನೇ ದಿವಸದಿಂದನೇ ಗುಪ್ತ ನವರಾತ್ರಿ ಶುರುವಾಗುತ್ತೆ. ಈ ಗುಪ್ತ ನವರಾತ್ರಿಯಲ್ಲಿ 9 ದಿನಗಳ ಕಾಲ ವಾರಾಹಿ ದೇವಿಯನ್ನು ಪೂಜೆ ಮಾಡಿದ್ರೆ ನೀವು ಏನು ಅಂದ್ಕೊಂಡಿರ್ತೀರೋ ಆ ಕೆಲಸ ತುಂಬಾ ಬೇಗ ನೆರವೇರುತ್ತೆ ಅಂತ ಹೇಳ್ತಾರೆ. ನಿಮಗೆ 9 ದಿನಗಳ ಕಾಲ ಪೂಜೆ ಮಾಡೋದಕ್ಕಾಗಲ್ಲ ಅಂತನೋರು 5ನೇ ದಿವಸ ಅಂದರೆ ಪಂಚಮಿ ತಿಥಿ ದಿವಸ ಅಥವಾ ಅಷ್ಟಮಿ ತಿಥಿ ದಿವಸ 8ನೇ ದಿವಸ ಪೂಜೆಯನ್ನಾಗಲಿ ಮಾಡ್ಬೋದು. ವಾರಾಹಿ ದೇವಿಯನ್ನು ಒಂದು ತಟ್ಟೆಯ ಒಳಗಡೆ ಇಟ್ಕೊಂಡಿದ್ದೀನಿ. ಹಾಗೆ ಒಂದೇ ಒಂದು ಶಂಖಪುಷ್ಪ ಹೂವು ಬಿಟ್ಟಿತ್ತು ಇವತ್ತು ನಮ್ಮದೇ ಗಿಡದಲ್ಲಿ. ಹಾಗಾಗಿ ಆ ಹೂವನ್ನು ಕೂಡ ದೇವಿಯ ಪಾದದ ಹತ್ರ ಅರ್ಪಿಸಿ ಇವಾಗ ಅಭಿಷೇಕವನ್ನು ಮಾಡೋಣ. ವಾರಾಹಿ ದೇವಿಗೆ ಅರಿಶಿನ, ಕುಂಕುಮ, ಗಂಧ, ಚಂದ್ರ ಈ ರೀತಿ ಮಂಗಳ ದ್ರವ್ಯಗಳನ್ನು ಬಳಸಿ ಅಭಿಷೇಕ ಮಾಡೋದು ವಿಶೇಷ. ಪಂಚಾಮೃತದಲ್ಲೂ ಕೂಡ ಮಾಡ್ಬೋದು, ಆದರೆ ಮಂಗಳ ದ್ರವ್ಯಗಳಲ್ಲಿ ಮಾಡೋದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾಗಿನೇ ನಾನಿವತ್ತು ಅರಿಶಿನ, ಕುಂಕುಮ, ಚಂದನದಿಂದ ಅಭಿಷೇಕವನ್ನು ನೆರವೇರಿಸ್ತಾ ಇದ್ದೀನಿ. ವಾರಾಹಿ ಅಮ್ಮನವರು 8 ಕೈಗಳನ್ನು ಹೊಂದಿರ್ತಾರೆ. ಹಾಗೆ ಒಂದೊಂದು ಕೈಯಲ್ಲೂ ಕೂಡ ಒಂದೊಂದು ಆಯುಧವನ್ನು ಇಟ್ಕೊಂಡಿರ್ತಾರೆ. ಅದರಲ್ಲಿ ಶಂಖ, ಚಕ್ರ ಆಗಿರ್ಬೋದು, ಪಾಣಿ, ಗದೆ ಆಗಿರ್ಬೋದು, ಹಾಗೆ ನೇಗಿಲನ್ನು ಇಟ್ಕೊಂಡಿರ್ತಾರೆ. ಯಾಕಂದರೆ ವಾರಾಹಿ ದೇವಿ ಅಂತಂದರೆ ಮುಖ ಹಂದಿಯ ಮುಖವಾಗಿರುತ್ತೆ. ಹಾಗಾಗಿ ಕೈಯಲ್ಲಿ ನಾವು ಭೂ ವರಾಹಸ್ವಾಮಿ ದೇವರನ್ನು ಯಾವ ರೀತಿ ಮಣ್ಣು ಅಥವಾ ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳೇನೇ ಇದ್ದರೂ ಆ ಸಮಸ್ಯೆಗಳು ನಿರ್ವಿಘ್ನವಾಗಿ ನೆರವೇರಲಿ, ಕೋರ್ಟ್ ಸಮಸ್ಯೆ ಆಗಿರ್ಬೋದು ಅಥವಾ ಮನೆ ಕಟ್ಟುವಂಥ ವಿಷಯ ಆಗಿರ್ಬೋದು, ಯಾವ ರೀತಿ ನಾವು ವರಾಹ ದೇವರನ್ನು ಪೂಜೆ ಮಾಡ್ತೀವೋ ಅದೇ ರೀತಿ ವಾರಾಹಿ ದೇವಿಯನ್ನು ಪೂಜೆ ಮಾಡೋದ್ರಿಂದನೂ ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ವ್ಯಾಜ್ಯಗಳಿದ್ರೂ ಅದೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ರೈತರು ವಾರಾಹಿ ದೇವಿ ಪೂಜೆಯನ್ನು ಮಾಡೋದ್ರಿಂದ ಅವ್ರಿಗೆ ತುಂಬಾ ಯಶಸ್ಸು ಸಿಗುತ್ತೆ ಅಂತಲೂ ಕೂಡ ಹೇಳ್ತಾರೆ.
ಹಾಗೆ ಅಮ್ಮನವ್ರಿಗೆ ಭೂಮಿಯ ಒಳಗಡೆ ಬೆಳೆಯುವಂಥ ತರಕಾರಿಗಳು ಅಂದರೆ ತುಂಬಾ ಇಷ್ಟ. ಹಾಗಾಗಿ ಅಮ್ಮನವ್ರಿಗೆ ಕಡಲೆಕಾಯಿ ಆಗಿರ್ಬೋದು, ಗೆಣಸು ಆಗಿರ್ಬೋದು, ಮತ್ತು ಕಬ್ಬು, ಈ ರೀತಿ ಆದಂಥ ತರಕಾರಿಗಳು, ಭೂಮಿಯ ಒಳಗಡೆ ಬೆಳೆಯುವಂಥ ತರಕಾರಿಗಳು, ಆಲೂಗಡ್ಡೆ, ಕ್ಯಾರೆಟು, ಬೀಟ್ರೂಟು, ಈ ರೀತಿ ತರಕಾರಿಗಳು ಅತ್ಯಂತ ಪ್ರಿಯ ಅಂತ ಹೇಳ್ತಾರೆ. ಅವನ್ನೇ ಅರ್ಪಿಸಿ ನೈವೇದ್ಯ ಕೂಡ ಮಾಡ್ತಾರೆ. ಇನ್ನು ಅಮ್ಮನವ್ರಿಗೆ ಅಭಿಷೇಕ ಆದ ನಂತರ ಈ ರೀತಿ ಅರಿಶಿನ ಕುಂಕುಮ ಇಟ್ಟು ಅಲಂಕಾರ ಮಾಡ್ಕೊಂಡಿದ್ದೀನಿ. ಈ ವಿಗ್ರಹವನ್ನು ಅದೇ ತಟ್ಟೆಯ ಒಳಗಡೆ ಸ್ಥಾಪನೆ ಮಾಡಿಕೊಂಡು, ಇವಾಗ ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಒಂದು ಕೋರಿಕೆ ಇರುತ್ತಲ್ಲ, ಆ ಕೋರಿಕೆಯನ್ನು ಒಂದು ಚೀಟಿಯಲ್ಲಿ ಬರೆದು ಆ ಒಂದು ಚೀಟಿಯನ್ನು ಸುತ್ತಬೇಕು. ನಾನು ಮೊದಲೇ ಹೇಳಿದಾಗೆ ಬೇರೆಯವ್ರಿಗೆ ಯಾರಿಗೋ ಕೆಟ್ಟದಾಗಲಿ ಅಂತ ಅಥವಾ ಯಾರೋ ಬೇರೆಯವ್ರು ನಮ್ಗೆ ವಶ ಆಗಲಿ ಅಂತ ಪೇಪರಲ್ಲೆಲ್ಲ ಬರೆಯೋದಕ್ಕೆ ಹೋಗ್ಬೇಡಿ. ನಿಮ್ಮ ಆಸೆ ಏನಿರುತ್ತೆ, ಒಂದು ಮನೆ ಕಟ್ಟೋ ಅಂಥ ವಿಚಾರ ಆಗಿರ್ಬೋದು, ಅಥವಾ ಏನೋ ಒಂದು ಕೊಂಡ್ಕೊಳ್ಬೇಕು ಅಂತ ವಿಚಾರ ಆಗಿರ್ಬೋದು, ಆ ವಿಚಾರವನ್ನು ಆ ಒಂದು ಪೇಪರಲ್ಲಿ ಒಂದೇ ಒಂದು ಬರಿಬೇಕು. 2-3 ಎಲ್ಲ ಬರೆಯೋದಲ್ಲ, ಒಂದು ದಿವಸ ಒಂದೇ ಕೋರಿಕೆಯನ್ನು ಬರಿಬೇಕು. ಆ ಕೋರಿಕೆಯನ್ನು ಬರೆದು ಆ ಪೇಪರನ್ನು ರೋಲ್ ಮಾಡಿ ಅದನ್ನು ದೇವರ ಪಾದದ ಹತ್ರ ಇಟ್ಟು ಅರಿಶಿನ ಕುಂಕುಮವನ್ನು ಅರ್ಪಿಸಿ, ಅಕ್ಷತೆಯನ್ನು ಅರ್ಪಿಸಿ, ಒಂದು ಹೂವನ್ನು ಇಟ್ಟು ಅಲಂಕಾರ ಮಾಡಿ, ಅನಂತರ ನೀವು ಪೂಜೆಯನ್ನು ಆರಂಭ ಮಾಡಬೇಕಾಗತ್ತೆ. ಧೂಪವನ್ನು ತೋರಿಸಿ ದೇವಿಯನ್ನು ಆಹ್ವಾನ ಮಾಡಿ ನೀವು ಪೂಜೆ ಆರಂಭ ಮಾಡಬೇಕು. ದೇವಿಯ ಮಂತ್ರವನ್ನು ಯಾವ್ದ್ಯಾವುದು ಹೇಳ್ಕೊಳ್ಬೋದು ಅಂತ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಒಟ್ಟು 3 ಮಂತ್ರಗಳಿರುತ್ತೆ. ಅದರಲ್ಲಿ ಸರಳವಾಗಿ ಮೂಲ ನಮಸ್ಕಾರ ಮಂತ್ರ, ಹಾಗೆ ಒಂದು ಬೀಜಾಕ್ಷರ ಮಂತ್ರ, ಮತ್ತೊಂದು ವಾರಾಹಿ ದೇವಿಯ ಗಾಯತ್ರಿ ಮಂತ್ರ. ಈ ಮಂತ್ರಗಳನ್ನು ನೀವು 11 ಬಾರಿ ಅಥವಾ 27 ಬಾರಿ ಅಥವಾ 108 ಬಾರಿ ಹೇಳಿಕೊಂಡು ಅರ್ಚನೆಯನ್ನು ಮಾಡ್ಬೋದು. ಇನ್ನು ಗೂಗಲಲ್ಲಿ ಅಥವಾ ಯೂಟ್ಯೂಬಲ್ಲಿ ಚೆಕ್ ಮಾಡಿದ್ರೆ ವಾರಾಹಿ ಅಮ್ಮನವರ ಅಷ್ಟೋತ್ರ ಕೂಡ ನಿಮಗೆ ಸಿಗುತ್ತೆ. ಆ ಅಷ್ಟೋತ್ರವನ್ನು ಹೇಳಿಕೊಂಡು ದೇವಿಗೆ ಕುಂಕುಮಾರ್ಚನೆಯನ್ನು ಮಾಡ್ಬೋದು ಅಥವಾ ಬಿಡಿ ಹೂಗಳಿಂದ ಅರ್ಚನೆಯನ್ನು ಮಾಡ್ಬೋದು. ಇನ್ನು ಪೂಜೆ ಎಲ್ಲ ಆದ ನಂತರ ನಾವು ಒಂದು ಕೋರಿಕೆಯನ್ನು ಒಂದು ಪೇಪರಲ್ಲಿ ಬರೆದ್ಬಿಟ್ಟು ಅದನ್ನು ದೇವರ ಪಾದದ ಹತ್ರ ಇಟ್ಟಿದ್ದೀವಲ್ಲ, ಅದನ್ನು ಏನು ಮಾಡಬೇಕು ಅಂತ ತುಂಬ ಜನ ಕೇಳ್ತಾ ಇರ್ತಾರೆ. ಒಂದು ದಿನ ಪೂರ್ತಿ ಆದ ನಂತರ ಆ ಪೇಪರನ್ನು ತೆಗೆದು ಒಂದು ಸುಟ್ಟು ಹಾಕಿ ಅಥವಾ ಭೂಮಿಯಲ್ಲಿ ಉಳೋದಕ್ಕೆ ಸಾಧ್ಯ ಆದರೆ ಆ ಭೂಮಿಯಲ್ಲಿ ಅದನ್ನು ಉಳ್ಬಿಡಿ. ಇತ್ತೀಚೆಗೆ ಮ್ಯಾನಿಫೆಸ್ಟೇಷನ್ ಅಂತ ಏನು ಕರೀತಾರಲ್ಲ, ಅದನ್ನೇ ನಾವಿವಾಗ ಮಾಡ್ತಾ ಇರೋವಂಥದ್ದು. ದೇವಿ ಹತ್ರ ನಮ್ಮ ಮನಸ್ಸಿನಲ್ಲಿ ಏನಿರುತ್ತೋ ಅದನ್ನು ಬರೆದ್ಬಿಟ್ಟು ಇಟ್ಟರೆ ಅದು ನೆರವೇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡೋ ಅಂಥದ್ದು. ಮ್ಯಾನಿಫೆಸ್ಟೇಷನ್ ಕೂಡ ಇದೇ ರೀತಿ ವರ್ಕ್ ಆಗುತ್ತೆ. ಇನ್ನು ವಾರಾಹಿ ಅಮ್ಮನವರ ದೇವಸ್ಥಾನ ನೋಡೋದಕ್ಕೆ ತುಂಬಾ ವಿರಳ ಸಿಕ್ಕೋದು. ಅದರಲ್ಲಿ ಪ್ರಮುಖವಾದಂತಹ ದೇವಸ್ಥಾನ ಅಂದರೆ ಕಾಶಿಯಲ್ಲಿ ಇರುವಂಥ ವಾರಾಹಿ ಅಮ್ಮನವರ ದೇವಸ್ಥಾನ. ಈ ದೇವಸ್ಥಾನ ಬೆಳಗ್ಗೆ 7-8 ಗಂಟೆಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಯಾಕಂದರೆ ರಾತ್ರಿ ಇಡೀ ಕಾಶಿಯನ್ನು ಕಾಯೋ ಅಂಥದ್ದು ಈ ವಾರಾಹಿ ದೇವಿನೇ ಅಂತ ಹೇಳ್ತಾರೆ. ಹಾಗಾಗಿ ಬೆಳಗಿನ ಸಮಯದಲ್ಲಿ ನಮಗೆ ದರ್ಶನ ಮಾಡೋದಕ್ಕೆ ಸಿಗೋದಿಲ್ಲ. ನಮಗೆ ಡೈರೆಕ್ಟಾಗಿ ಅಮ್ಮನವ್ರನ್ನ ನೋಡೋದಕ್ಕೆ ಅಲ್ಲಿ ದೇವಸ್ಥಾನದಲ್ಲಿ ಬಿಡೋದಿಲ್ಲ. 2 ರಂಧ್ರಗಳಿದೆ. ಆ ರಂಧ್ರಗಳ ಮುಖಾಂತರ ನಾವು ಅಮ್ಮನವರ ದರ್ಶನ ಮಾಡಬೇಕಾಗತ್ತೆ. ಒಂದು ರಂಧ್ರದ ಮುಖಾಂತರ ಮುಖ, ಹಾಗೆ ಮತ್ತೊಂದು ರಂಧ್ರದ ಮುಖಾಂತರ ಪಾದವನ್ನು ದರ್ಶನ ಮಾಡ್ಬೋದು. ಇನ್ನು ಇಲ್ಲಿ ಒಂದು ಸರಳ ತಂತ್ರವನ್ನು ಹೇಳ್ಕೊಡ್ತಾ ಇದ್ದೀನಿ. ದೇವ್ರ ಮುಂದೆ ಅರ್ಚನೆ ಎಲ್ಲ ಆದಮೇಲೆ ಒಂದು ಲೋಟ ನೀರನ್ನು ಇಟ್ಟು ನಿಮ್ಗೇನು ಕಷ್ಟ ಇದೆಯೋ ಅದನ್ನು ಹೇಳ್ಕೊಳ್ಳಿ. ಆ ಕಷ್ಟ ಹೇಳ್ಕೊಂಡಿದ್ದ ನಂತರ ಪೂಜೆ ಎಲ್ಲ ಆದಮೇಲೆ ಆ ದೇವ್ರ ಮುಂದೆ ಇಟ್ಟಿರೋಂತಹ ನೀರನ್ನು ನೀವೇ ಕುಡಿಬೋದು. ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇಲ್ಲ ಅಥವಾ ನಿಮ್ಮ ಗಂಡ ಮಾತು ಕೇಳ್ತಾ ಇಲ್ಲ ಅಂತಂದರೆ ಆ ದೇವ್ರ ಮುಂದೆ ಇಟ್ಟಿರೋಂತಹ ನೀರನ್ನು ಅವ್ರಿಗೇ ಕೊಡ್ಬೋದು ಕುಡಿಯೋದಕ್ಕೆ. ಮೊದಲೇ ಹೇಳ್ದಾಗೆ ಒಳ್ಳೆ ಉದ್ದೇಶ ಆಗಿರಬೇಕು ಅಷ್ಟೇ. ಇನ್ನು ನೈವೇದ್ಯಕ್ಕೆ ಅಂತ ನಾನು ಹಣ್ಣನ್ನು ಇಟ್ಕೊಂಡಿದ್ದೀನಿ. ದಾಳಿಂಬೆ ಹಣ್ಣು ದೇವರಿಗೆ ಅತ್ಯಂತ ಪ್ರಿಯವಾದಂಥದ್ದು, ಅಥವಾ ಕೆಂಪು ಹಣ್ಣು ಯಾವುದೇ ನೀವು ನೈವೇದ್ಯಕ್ಕೆ ಇಟ್ಟರೂ ನಡೆಯುತ್ತೆ. ಇದನ್ನು ಹೊರತುಪಡಿಸಿ ಮೊದಲೇ ಹೇಳ್ದಾಗೆ ಬೇಯಿಸಿರೋಂತಹ ಗೆಣಸು, ಬೇಯಿಸಿರೋಂತಹ ಕಡಲೆಕಾಯಿ, ಕಬ್ಬು ಅಥವಾ ಭೂಮಿಯಲ್ಲಿ ಬೆಳೆಯುವಂಥ ಸುವರ್ಣಗೆಡ್ಡೆ ಆಗಿರ್ಬೋದು, ಆಲೂಗಡ್ಡೆ ಆಗಿರ್ಬೋದು, ಕ್ಯಾರೆಟು, ಬೀಟ್ರೂಟು, ಈ ರೀತಿ ಹಣ್ಣುಗಳನ್ನು ಅಥವಾ ತರಕಾರಿಯನ್ನು ನೀವು ನೈವೇದ್ಯ ಮಾಡ್ಬೋದು. ನೈವೇದ್ಯ ಆದ ನಂತರ ಮಹಾಮಂಗಳಾರತಿಯನ್ನು ಮಾಡಬೇಕು, ಕರ್ಪೂರವನ್ನು ಹಚ್ಕೊಂಡು. ಇನ್ನು ವಾರಾಹಿ ಅಮ್ಮನವರಿಗೆ ವಿಶೇಷ ದೀಪಾರಾಧನೆ ಅಂತ ಸುವರ್ಣಗಡ್ಡೆಯಲ್ಲಿ ಒಂದು ದೀಪವನ್ನು ಹಚ್ಚುತ್ತಾರೆ. ಅದನ್ನು ಕಂದ ದೀಪಾರಾಧನೆ ಅಂತ ಕರೀತಾರೆ. ಅದನ್ನು ಕೂಡ ನೀವು ಮಾಡ್ಬೋದು. ತುಂಬಾ ಶ್ರೇಷ್ಠವಾದಂಥದ್ದು. ಅಮ್ಮನವರಿಗೆ 2 ಕೋರೆ ಹಲ್ಲುಗಳಿರುತ್ತಲ್ಲ, ಆ ಕೋರೆ ಹಲ್ಲುಗಳ ಮುಖಾಂತರ ಈ ರೀತಿ ಗಟ್ಟಿಯಾಗಿರುವಂತಹ ಭೂಮಿಯ ಒಳಗಡೆ ಇರುವಂಥ ತರಕಾರಿಗಳನ್ನು ತೆಗೆದು ತಿಂತಾ ಇದ್ರಂತೆ. ಹಾಗಾಗಿನೇ ಅವರಿಗೆ ಈ ರೀತಿಯಾದಂತಹ ತರಕಾರಿ ಹಣ್ಣುಗಳು ತುಂಬಾ ಇಷ್ಟ ಅಂತ ಹೇಳ್ತಾರೆ. ಇನ್ನು ಅಮ್ಮನವರ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂತಂದರೆ ಕತ್ತಲಿರುವಂತಹ ಸಮಯದಲ್ಲೇ ಪೂಜೆಯನ್ನು ಮಾಡಬೇಕು. ಸಾಮಾನ್ಯವಾಗಿ 8 ಗಂಟೆ ನಂತರ ರಾತ್ರಿ 12 ಗಂಟೆವರೆಗೂ ಅಮ್ಮನವರ ಪೂಜೆ ಮಾಡ್ತಾರೆ. ಆ ಸಮಯದಲ್ಲಿ ಪೂಜೆ ಮಾಡೋದಕ್ಕಾಗಿಲ್ಲ ಅಂದರೆ ಬೆಳಗ್ಗೆ ಬೇಗನೆ ಬೆಳಕಾಗೋದಕ್ಕಿಂತ ಮುಂಚೆನೇ 5:30 ಒಳಗಡೆ ನೀವು ಪೂಜೆಯನ್ನು ಮುಕ್ತಾಯಗೊಳಿಸಬೇಕಾಗತ್ತೆ. ಈ ರೀತಿ ಸಾತ್ವಿಕವಾಗಿ ಪೂಜೆಯನ್ನು ಮಾಡಿಕೊಂಡ್ರೆ ಯಾವುದೇ ತೊಂದರೆ ಇಲ್ಲ. ಹಾಗೆ ನಿಮ್ಮ ಇಷ್ಟಾರ್ಥಗಳು ಕೂಡ ತುಂಬ ಬೇಗ ನೆರವೇರುತ್ತೆ.
ಯಾವುದೇ ಕೋರ್ಟ್ ಸಮಸ್ಯೆ ಆಗಿರ್ಬೋದು ಅಥವಾ ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗಿರ್ಬೋದು, ಶತ್ರುಗಳಿಂದ ತುಂಬಾ ಹಿಂಸೆ ಆಗ್ತಾ ಇದೆ, ಕಷ್ಟಗಳಾಗ್ತಾ ಇದೆ ಅಂತ ಅನ್ನೋರಾಗಿರ್ಬೋದು, ದೃಷ್ಟಿದೋಷ ಜಾಸ್ತಿ ಆಗಿದೆ ಅನ್ನೋರಾಗಿರ್ಬೋದು, ಹಾಗೆ ಯಾವುದೋ ಒಂದು ಕೆಲಸ ಮಾಡೋದಕ್ಕೆ ಧೈರ್ಯ ಸಾಕಾಗ್ತಾ ಇಲ್ಲ ಅನ್ನೋರು ವಾರಾಹಿ ದೇವಿಯನ್ನು ಆರಾಧನೆ ಮಾಡೋದ್ರಿಂದ, ಪೂಜೆಯನ್ನು ಮಾಡೋದ್ರಿಂದ ಈ ಎಲ್ಲ ಸಮಸ್ಯೆಗಳಿಂದ ನೀವು ನಿವಾರಣೆಯನ್ನು ಹೊಂದಬಹುದು. ನೋಡಿದ್ರಲ್ವಾ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಸರಳವಾಗಿ ವಾರಾಹಿ ಅಮ್ಮನವರ ಪೂಜೆಯನ್ನು ಯಾವ ರೀತಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.